ಇವತ್ತು ಕುಮಾರಸ್ವಾಮಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಪಾಪ ಈಗ ಭಾಳ ಜ್ಞಾನೋದಯ ಬಂದಿದೆ ಅವರಿಗೆ. ಎಲ್ಲ ಹೆಣ್ಣುಮಕ್ಕಳೆಲ್ಲ ತಿರುಗಿ ಬಿದ್ದವರೇ, ಇಡೀ ದೇಶ ರಾಜ್ಯದಲ್ಲೆಲ್ಲ ನಡೀತಾ ಇದೆ. ನನ್ನ ಮೇಲೂ ಕೂಡ ಹರಿಯಾರ ಹಾಯ್ದಾರೆ. ಇರಲಿ, ನನಗೂ ಅವ್ರಿಗೂ ಇದ್ದಿದ್ದೆ, ನಮ್ಮದಿಬ್ಬರು ಗಳಸ್ಯ ಕಂಠಸ್ಯ ಇದ್ದಿದ್ದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನೀ ಹೆಂಗಿರು MP ಆಗಿ ಹೋಗೋದಿಲ್ಲ, ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಲಾಸ್ಟ್ ಟೈಮೇ ನೀನು ಕರೆದೆ ನನ್ನ ವಿಚಾರ ಮಾತಾಡೋಕ್ಕೆ, ನಿಂದು ನಮ್ಮದು ಚರ್ಚೆ ಅಸೆಂಬ್ಲಿಲಿ ಚರ್ಚೆ ಆಗಲಿ ಅಂತ. ನಾನು ಎಲ್ಲ ಪಬ್ಲಿಕ್ ಇಲ್ಲ, ಯಾವುದಾದ್ರು TV ಕರೀರಿ, ಇಲ್ಲ ಅಸೆಂಬ್ಲಿಗೆ ಬನ್ನಿ ಅಂತ ಕರೆದೆ ನಾನು. ಯಾಕೆಂದರೆ ದಾಖಲೆ ಆಗಬೇಕಲ್ಲ, ನಾನೇನು ಮಾತಾಡ್ತೀನಿ, ಅವ್ರೇನು ಮಾತಾಡ್ತೀನಿ, ನನ್ನ ಆಸ್ತಿ ಬಗ್ಗೆ ಅವ್ರ ಆಸ್ತಿ ಬಗ್ಗೆ. ನಾನು ಇವತ್ತೇನೋ ಹೇಳೋರು, ಅದು ಯಾರೋ ಹೆಣ್ಣು ಮಗಳನ್ನ ಒತ್ಕೊಂಡು ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅಲ್ಲಲ್ಲ, ನಾನು ಅದನ್ನೆಲ್ಲ ಇಲ್ಲಿ ಮಾತಾಡೋದಲ್ಲ. ಮಿಸ್ಟರ್ ಕುಮಾರಸ್ವಾಮಿಗೆ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರುಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು, ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ, ಹೋಗಿ, ಯು ಹ್ಯಾವ್ ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಯಾಕೆಂದರೆ ನಮ್ಮ ಜನ್ರೇಷನ್ ನೋಡಬೇಕು, ಮುಂದಿನ ಜನ್ರೇಷನ್ನು ನೀನು ಎಂಥ ಸುಳ್ಳುಗಾರ, ಎಂಥ ಮೋಸಗಾರ ಅನ್ನೋದನ್ನು ಅಸೆಂಬ್ಲಿಲಿ ಮಾತಾಡೋಣ. ನಿಂದು ಎಷ್ಟಿತ್ತು, ನಿಮ್ಮ ಅಣ್ಣಂದು ಎಷ್ಟಿತ್ತು, ನಿಮ್ಮ ಬೇರೆ ಬೇರೆ ನಿಮ್ಮ ಕುಟುಂಬದ ಏನಿತ್ತು, ಅದೆಲ್ಲ ಅಲ್ಲಿ ಮಾತಾಡೋಣ. ಇಲ್ಲೆಲ್ಲ ಮಾತಾಡಿ ಸುಮ್ಮನೆ ಈ ಪೇಪರ್ ಅವರು TV ಅವರು ಇವತ್ತು ತೋರಿಸ್ತಾರೆ, ನಾಳೆ ಬಿಟ್ಬಿಡ್ತಾರೆ. ನಾನು ಕಲ್ಲು ಮಾರಿದ್ನೋ, ಲೂಟಿ ಹೊಡೆದ್ನೋ, ಕಳ್ತನ ಮಾಡಿದ್ನೋ, ಅದೆಲ್ಲ ಅಲ್ಲಿ ತೀರ್ಮಾನ ಆಗಲಿ. ಲೆಟ್ ಇಟ್ ಬಿ ಆನ್ ದಿ ಡಾಕ್ಯುಮೆಂಟೇಶನ್. ಅಯ್ಯೋ, 48 ಇದೆಯೋ, 400 ಇದೆಯೋ, ನನ್ನ ಹತ್ರ 1000 ಇದೆಯೋ, 1 ಎಕರೆ ಇದೆಯೋ, ನಾನು ಭಿಕ್ಷುಕರಿದ್ನೋ, ನೆಕ್ಸ್ಟ್ ಪಾಯಿಂಟ್. ಲೆಟ್ ಅಸ್ ಡಿಸ್ಕಸ್ ಇನ್ ದಿ ಅಸೆಂಬ್ಲಿ. ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ. ಒಂದು ಒಳ್ಳೆ ದಾಖಲೆ ಬೇಕ್ರಿ. ಸುಮ್ಮನೆ ಅದೆಲ್ಲ ಹಂಗೆ ಹಿಂಗೆ ಹೊಂಟೋದ್ರೆ, ಲಾಸ್ಟ್ ಟೈಮ್ ಕರೆದೇ ಅವ್ರನ್ನ ಆತನ ಬಾರೆ ಅಂತ ಅಸೆಂಬ್ಲಿಗೆ ಬರಲಿಲ್ಲ. ನೋಡ್ರಿ, ನಾನು ಝೂಮ್ ಮೀಟಿಂಗ್ ಕರೆದಿದ್ದು ನಿಜ. ಇದು ನಂದು ಗ್ಯಾರಂಟಿ. ಇದು ಮುಖ್ಯಮಂತ್ರಿ ಮತ್ತು ಸಿದ್ದರಾಮಯ್ಯನವರೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಎಸ್, ಐ ಆಮ್ ಬೌಂಡ್ ಟು ರಿಪ್ಲೈ ಟು ಹಿಮ್. ನಮ್ಮ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ. ಹೆಣ್ಣು ಕುಟುಂಬದ ಕಣ್ಣು. ಬೆಳಗ್ಗೆ ಎದ್ದರೆ ಮಕ್ಕಳು ಜ್ಯೋತಿ ಆಗ್ತಾರೆ. ಅವ್ರ ಕುಟುಂಬ ಒಳ್ಳೇದಾಗಲಿ ಅಂಥೇಳಿ ನಾವು ಅವ್ರಿಗೆ ಶಕ್ತಿ ಯೋಜನೆ ಕೊಟ್ಟಿದ್ದೀವಿ. ಬಸ್ ಹೋಗೋಕ್ಕೆ, ಎಲ್ಲೆಲ್ಲ ಹೋಗೋಕ್ಕೆ ಎಲ್ಲ ಫ್ರೀ ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಪದಾರ್ಥಗಳು ಜಾಸ್ತಿ ಆಗ್ತಾಯಿದೆ ಅಂಥೇಳಿ ನಾವು ಅವ್ರಿಗೆ 2000 ರೂಪಾಯಿ ಕೊಟ್ಟಿದ್ದೀವಿ. ನೀನು ಹೆಣ್ಣು ಮಕ್ಕಳನ್ನ ದಾರಿ ತಪ್ತವ್ರೆ ಅಂತಂದರೆ ಏನು ರೀ ಅರ್ಥ? ಏನು ನಮ್ಮ ಹೆಣ್ಮಕ್ಳು ಏನು ದಡ್ರಂತ ತಿಳ್ಕೊಂಡಿದ್ದೀರಾ?